ಥಿಂಗ್ಸ್ ಸೀಸನ್ 5 ರಿಲೀಸ್ ಆಗಿದೆ. ಇಲ್ಲೊಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಟ್ವಿಸ್ಟ್ ಏನಂದ್ರೆ ಇಲ್ಲಿ ಎಲ್ಲಾ ಸೀಸನ್ ನ ಅಂದ್ರೆ ಎಲ್ಲಾ ಎಪಿಸೋಡ್ ನ ಒಟ್ಟಿಗೆ ರಿಲೀಸ್ ಮಾಡಿಲ್ಲ, ಭಾಗವಾಗಿ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ 3 ಪಾರ್ಟ್ ಇದೆ. ಒಂದು ವಾಲ್ಯೂಮ್ 1 ಅಲ್ಲಿ 4 ಎಪಿಸೋಡ್ಗಳು ನವೆಂಬರ್ 26 ಗೆ ರಿಲೀಸ್ ಆದ್ರೆ, ಇನ್ನೊಂದು ವಾಲ್ಯೂಮ್ 2 ಅಲ್ಲಿ 3 ಎಪಿಸೋಡ್ಗಳು ಡಿಸೆಂಬರ್ 25 ಗೆ ರಿಲೀಸ್ ಆಗಿದೆ. ಫೈನಲ್ ಅದು ಡಿಸೆಂಬರ್ 31ಕ್ಕೆ ರಿಲೀಸ್ ಆಗುತ್ತೆ. ವಾಲ್ಯೂಮ್ ಅನ್ನ ನೋಡೋದಾಯ್ತು, ಮೊದಲ 4 ಎಪಿಸೋಡ್ಗಳು ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಇಲ್ಲಿ ಬರೋದು ಪಾತ್ರಗಳು ಸ್ಟ್ರೇಂಜರ್ ಥಿಂಗ್ಸ್ ನ ಸ್ಪೆಷಲ್ ಥಿಂಗ್ ಏನಂದ್ರೆ ಒಂದು ಪಾತ್ರಗಳು ಇದೆ ಎಲ್ಲರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ನ ಇಲ್ಲಿ ಕೊಡ್ತಾರೆ. ಕೆಲವು ಕಡೆ ಒಬ್ರಿಗೆ ಕಮ್ಮಿ ಒಬ್ರಿಗೆ ಜಾಸ್ತಿ ಅಂತ ಅನ್ಸುತ್ತೆ. ಈವನ್ ಕತೆ ಕೂಡ ಹಾಗೆ ಮೂವ್ ಆಗ್ಬೇಕಾಗಿತ್ತು, ಹಾಗೆ ಮೂವ್ ಆಗಿದೆ ಕೂಡ. ಅದನ್ನ ಬಿಟ್ಟು ಪವರ್ಸ್ ಇರ್ಲಿ ಇಲ್ದೇ ಇರ್ಲಿ, ಕತೆ ಅಂತ ತಗೊಂಡಾಗ, ಸ್ಕ್ರೀನ್ ಪ್ಲೇ ಅಂತ ತಗೊಂಡಾಗ, ಮೂಮೆಂಟ್ಸ್ ಗಳನ್ನ ತಗೊಂಡಾಗ ಎಲ್ಲಾರನ್ನು ಎಲ್ಲಾ ರೀತಿನೂ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು. ಅಂದ್ರೆ ನೀವು ಎಲ್ಲಾ ಕ್ಯಾರೆಕ್ಟರ್ ಗಳನ್ನು ಒಂದು ವಿಷಯಕ್ಕೆ ಇಷ್ಟಪಡ್ತಾ ಹೋಗ್ತೀರಾ ಅಂತ ಹೇಳ್ಬೋದು. ಆ ರೀತಿ ಆ ಭಾಗ ಇಲ್ಲಿ ಕೂಡ ಕಂಟಿನ್ಯೂ ಆಗಿದೆ. ಸೀಸನ್ 5 ಅಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಮೂಡಿದೆ ಪಾತ್ರಗಳಲ್ಲಿ. ಇಂಪಾರ್ಟೆಂಟ್ ಪಾತ್ರಗಳು ಡಸ್ಟಿನ್ ಮತ್ತೆ ಸ್ಟೀವ್ ಸ್ವಲ್ಪ ದೂರ ಆಗಿದ್ದಾರೆ. ಎಸ್ಪೆಷಲಿ ಡಸ್ಟಿನ್ ಪಾತ್ರ ಅಂತೂ ಪೂರ್ತಿ ಚೇಂಜ್ ಆಗಿದೆ. ಇಲ್ಲಿ ಲೂಕಸ್ ಗೆ ಒಂದು ಒಳ್ಳೆ ಎಮೋಷನ್ ಸೈಡ್ ನ ಕೊಟ್ಟಿದ್ದಾರೆ. ಲೂಕಸ್ ಅಂಡ್ ಮ್ಯಾಕ್ಸ್ ಇಲ್ಲಿ ಮೊದಲಿಂದನೂ ಒಂದು ಸ್ಟ್ರೇಂಜ್ ಜೋಡಿ ಅಂತ ಹೇಳ್ಬೋದು. ಎಲ್ಲಾನು ಅಲ್ಲೇ ಇರುತ್ತೆ, ಬಟ್ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ಲಿಲ್ಲ. ಈ ಸೀಸನ್ ನಲ್ಲಿ ಪೂರ್ತಿ ಇಂಪಾರ್ಟೆನ್ಸ್ ಅದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ರಿಲೇಶನ್ಶಿಪ್ ನ ತುಂಬಾ ಚೆನ್ನಾಗಿ ಡೆಪ್ತ್ ಆಗಿ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಇವನ್ ಮ್ಯಾಕ್ಸ್ ಗೆ ಇಲ್ಲಿ ಏನಾಗಿತ್ತು, ಆ ಪಾತ್ರಕ್ಕಂತೂ ಒಂದು ಒಳ್ಳೆ ರೀಸನ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಒಂದ್ ಎಪಿಸೋಡ್ ಅಂತೂ ಪರ್ಟಿಕ್ಯುಲರ್ ಆಗಿ ಮ್ಯಾಕ್ಸಿಗೋಸ್ಕರನೇ ಇಟ್ಟಿದ್ದಾರೆ ಅಂತ ಅನಿಸ್ತು. ಡೆಪ್ತ್ ಆಗಿ ಅರ್ಥ ಮಾಡ್ಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಪಾತ್ರಕ್ಕೆ ಒಳ್ಳೆ ಕ್ರೆಡಿಬಿಲಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇವ್ರಿಗೆ ಎಲ್ಲರಿಗಿಂತ ತುಂಬಾ ಇಂಪಾರ್ಟೆನ್ಸ್ ನ ಕೊಟ್ಟಿರೋದು ಇಲ್ಲಿ ವಿಲ್ಲಿಗೆ. ಇನ್ನಲ್ಲಿ ವಿಲ್ ನ ಸೀಸನ್ 5 ಗೆ ತಗೊಂಡ್ ಬಂದಿದ್ದಾರೆ. ಅಷ್ಟು ಇಂಪಾರ್ಟೆಂಟ್ಲಿ ಆ ಪಾತ್ರನ ಹೇಗೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಆ ಸೀಕ್ವೆನ್ಸ್ ಅಲ್ಲಿರೋ ಬಿಲ್ಡಪ್ ಗಳು, ಆ ಸಿಚುವೇಶನ್ ಗಳನ್ನ, ಥ್ರೆಡ್ ಗಳನ್ನ ತುಂಬಾ ಚೆನ್ನಾಗಿ ಬಿಲ್ಡಪ್ ಮಾಡಿದ್ದಾರೆ ಅಂತ ಹೇಳ್ಬೋದಾನೆ. ಇಲ್ಲಿ ನನ್ನ ಯಾವ್ದೋ ಸಿಂಗಲ್ ಪಾಯಿಂಟ್ ಇಂದ ಸಿಂಗಲ್ ಸೋರ್ಸ್ ಇಂದ ಕಂಟಿನ್ಯೂ ಮಾಡೋಕ್ ಆಗೋದಿಲ್ಲ. ಇಲ್ಲಿನ ಮಿಲಿಟರಿ ಕೂಡ ಅವರ ಥಾಟ್ ಪ್ರೊಸೆಸ್ ನಲ್ಲಿ, ಅವರ ಪ್ರೊಸೆಸ್ ನಲ್ಲಿ ಇಲ್ಲಿ ಕಾಣ್ಬಿಡ್ತಾರೆ. ಆ ಸಿಚುವೇಶನ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ಸೊ ಫೈನಲ್ ವಾಲ್ಯೂಮ್ ನಲ್ಲಿ ಯಾರು ಏನೆಲ್ಲ ಪಾತ್ರಗಳನ್ನ ನಿಭಾಯಿಸ್ತಾರೆ, ಹೇಗೆ ಮುಗಿಸ್ತಾರೆ, ಹೇಗೆ ಫೈನಲ್ ವಾಲ್ಯೂಮ್ ಎಂಡ್ ಮಾಡ್ತಾರೆ ಅನ್ನೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಹೇಗೆ ವಿಲನ್ ಕಂಟ್ರೋಲ್ ಆಗ್ತಾನೆ ಅದನ್ನೆಲ್ಲ ನೋಡ್ಬೇಕು. ಸೊ ಫೈನಲ್ ವಾಲ್ಯೂಮ್ ಬರೋತನಕ ಕಾಯೋಣ. ಬಂದಾಗ ನಾನು ಇನ್ನೊಂದ್ಸತಿ ರಿವ್ಯೂ ಮಾಡ್ತೀನಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.